ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ಪುನರಚನೆ ಆಗುತ್ತೆ, ಡಿಸಾಲ್ವ್ ಆಗಿ ಮತ್ತೊಮ್ಮೆ ರಚನೆ ಆಗುತ್ತೆ. ನೋಡಿ, ಈಗ ಸಂವಿಧಾನಿಕವಾಗಿ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಟ್ಟಂಥ ಸಂದರ್ಭದಲ್ಲಿ ಇಡೀ ಸಂಪುಟ ಬರ್ಖಾಸ್ತಾಗುತ್ತೆ. ಈಗ ಟೆಕ್ನಿಕಲಿ ಮಾತಾಡಬೇಕಾದ್ರೆ ಈಗ ನಾವು ಮಾಜಿ ಮಂತ್ರಿ ಈಗ ರಾಜ್ಯಪಾಲರು ಮುಂದಿನ ನಾಯಕರ ಆಯ್ಕೆಯವರೆಗೂ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೇರ್ ಟೇಕರ್ ಅಂತ, ಇದು ಕೇರ್ ಟೇಕರ್ ಗೌರ್ಮೆಂಟ್ ಅಂದರೆ ಉಸ್ತುವಾರಿ ಸ್ವಲ್ಪ ದಿವಸ ಅಷ್ಟೇ, ಒಂದು ಟ್ರಾನ್ಸಿಷನ್, ಒಂದು ಬದಲಾವಣೆ ಆಗೋವರೆಗೂ ಅಷ್ಟೇ. ಆದ್ದರಿಂದ ಇಡೀ ಸಂಪುಟ ಇವತ್ತು ಅಸ್ತಿತ್ವದಲ್ಲಿಲ್ಲ. ಅದರಿಂದ ಮತ್ತೊಮ್ಮೆ ಹೊಸ ನಾಯಕರು, ಹೊಸ ಮುಖ್ಯಮಂತ್ರಿಗಳು ಅವರ ವಿವೇಚನೆ ಅನುಗುಣವಾಗಿ ಹೊಸ ಸಂಪುಟ ರಚನೆ ಆಗುತ್ತೆ. ಇದು ಒಂದು ಪ್ರಕ್ರಿಯೆ. ನೋಡಿ, ಈಗ ತಾಂತ್ರಿಕವಾಗಿ ಹೇಳಬೇಕಾದ್ರೆ ನಾನೀಗ ಮಾಜಿ ಮಂತ್ರಿ. ಈ ಗಳಿಗೆಯಲ್ಲಿ ಕೇರ್ ಟೇಕರ್ ಗೌರ್ಮೆಂಟಲ್ಲಿ ಅದು ಒಂದು ಎರಡು ರೀತಿ ಇದೆ. ಒಂದೊಂದು ಸತಿ ಬರೀ ಮುಖ್ಯಮಂತ್ರಿಗಳು ಕೇರ್ ಟೇಕರ್ ಆಗಿರ್ತಾರೆ, ಅಥವಾ ಇಡೀ ಸಂಪುಟನೂ ಒಂದು ತಾತ್ಕಾಲಿಕವಾಗಿ ಉಳಿಯುವಂಥದ್ದಿದೆ. ರಾಜ್ಯಪಾಲರ ಆದೇಶ ನಾನು ನೋಡಿದ್ದೀನಿ, ಅದರಲ್ಲಿ ಸ್ಪಷ್ಟತೆ ಇಲ್ಲ. ನಾನು ಈಗ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ, ಮುಂಚೆನೇ ನಿಗದಿಯಾಗಿತ್ತು. ಈಗ ಮಾನ್ಯ ರಾಜ್ಯಪಾಲರನ್ನು ನಾನು ಇವಾಗ ಅಲ್ಲಿ ಮಾನ್ಯ ಉಪರಾಷ್ಟ್ರಪತಿಗಳು ಬಂದಂಥ ಸಂದರ್ಭದಲ್ಲಿ ಭೇಟಿ ಆಗ್ತೀನಿ, ಅವ್ರನ್ನ ಕೇಳ್ತೇನೆ. ಟೆಕ್ನಿಕಲಿ ಈಗ ನಾನು ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೋದಾ ಇಲ್ಲ ಅಂತಕ್ಕಂಥದ್ದು ಒಂದು ರೀತಿ ನನಗೆ ಒಂದು ಗೊಂದಲ ಇದೆ. ಅದರಿಂದ ಇದು ಇದೆ ಒಂದು ಕಡೆ. ಮತ್ತು ಪಕ್ಷ ಇವತ್ತು ಯಾರು ಇರಬೇಕು ಸಂಪುಟದಲ್ಲಿ ಅಂತಕ್ಕಂಥದ್ದನ್ನು ಪಕ್ಷದ ಹೈಕಮಾಂಡ್, ಈಗ ಮಾನ್ಯ ಮುಖ್ಯಮಂತ್ರಿಗಳು ಈಗ ಸದ್ಯಕ್ಕೆ ಅವರೇ ಮುಂದುವರಿತಾ ಇದ್ದಾರೆ, ಸಿದ್ದರಾಮಯ್ಯನವರು ಕೇರ್ ಟೇಕರ್ ಆಗಿ, ಮತ್ತು ಒಳಗೆ ಬರುತ್ತೆ ಮುಂದೆ ಆಗ್ತಕ್ಕಂಥ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು, ಇವರೆಲ್ಲರೂ ಸೇರಿ ಯಾರು ಇರಬೇಕು ಯಾರು ಇಲ್ಲ ಅಂತಕ್ಕಂಥದ್ದು ಅವ್ರು ತೀರ್ಮಾನ ಮಾಡ್ತಾರೆ. ಹೊಸದಾಗಿ 40 ಮಂದಿ ಶಾಸಕರು ಆಯ್ಕೆಯಾಗಿದ್ದಾರೆ, ಅವ್ರಿಗೂ ಸಹ ಒಂದು 5 ಸಚಿವ ಸ್ಥಾನ ಆದರೂ ಕೊಡಬೇಕು ಅನ್ನೋ ಒಂದು ಮನವಿ ಈ ಹಿಂದೆಯಿಂದಲೂ ಇರುವಂಥದ್ದು ಸರ್. ಹೊಸ ನಾಯಕತ್ವಕ್ಕೆ ಕೊಡಬೇಕು. ನೋಡಿ, ಸಹಜವಾಗಿ ರಾಜಕಾರಣದಲ್ಲಿ ಇವತ್ತು ಒಂದು ಶಾಸಕ ಆಗಬೇಕಾದ್ರೆ ಭಾಳಷ್ಟು ಸಂಘಟನಾತ್ಮಕ ಮತ್ತು ರಾಜಕೀಯ ಪ್ರೌಢಿಮೆ ಮತ್ತು ಜನರ ವಿಶ್ವಾಸವನ್ನು ಪಡೆದಂಥವರೇ ಇವತ್ತು ಶಾಸಕರಾಗ್ತಕ್ಕಂಥದ್ದು. ಅದರಿಂದ ಪ್ರತಿಯೊಬ್ಬರಿಗೂ ಇವತ್ತು ಮಂತ್ರಿ ಆಗಬೇಕು, ಮತ್ತಷ್ಟು ಜನರಿಗೆ ಒಳ್ಳೆ ಕೆಲಸ ಮಾಡುವಂಥ ಅವಕಾಶ ಆಗಬೇಕು ಅಂತಕ್ಕಂಥ ಬಯಕೆ ಇರ್ತದೆ. ಈಗ ಯಾರು ಸುಮಾರು 35-40 ಜನ ಪ್ರಥಮ ಬಾರಿ ಆಯ್ಕೆ ಆಗಿರ್ತಕ್ಕಂಥ ಶಾಸಕರು ಅವರ ಇಂಗಿತವನ್ನು ಅವರು ವ್ಯಕ್ತಪಡಿಸಿದ್ದಾರೆ. ಅಂತಿಮವಾಗಿ ಪಕ್ಷದ ಹೈಕಮಾಂಡ್ ತೀರ್ಮಾನ. ಪಕ್ಷದ ಹೈಕಮಾಂಡ್ ಇವತ್ತು ಪ್ರಥಮ ಬಾರಿ ಆಯ್ಕೆಯಾಗಿರ್ತಕ್ಕಂಥವ್ರಿಗೆ ನಾವು ಹುದ್ದೆಗಳನ್ನು ಕೊಡ್ತೀವಿ, ಜವಾಬ್ದಾರಿ ಕೊಡ್ತೀವಿ ಅಂತ ತೀರ್ಮಾನ ಮಾಡಿದ್ರೆ ಅದನ್ನು ಎಲ್ಲರೂ ಸ್ವಾಗತ ಮಾಡ್ತೀವಿ.